ಮಾರ್ನಿಂಗ್ ಕ್ಲಾಸಿಗೆ ಹೋಗಿದ್ದೀವಿ 9 ಗಂಟೆಗೆ ಆ್ಯಂಡ್ ಬರೀ 45 ಮಿನಿಟ್ಸ್ ಅಷ್ಟೇ ಕ್ಲಾಸ್ ತೊಗೊಂಡ್ರೆ. ಆಮೇಲೆ ಏನು ನಿಮ್ಮ ಕೆಲಸ ಐತಿ ಮಾಡ್ಕೊಂಡು ಕುಂದ್ರಿ ಅಂತಂದ್ರೆ ಇವಾಗ ನಾನು ರೂಮಿಗೆ ಬಂದೀನಿ ಆ್ಯಂಡ್ ನೆಕ್ಸ್ಟ್ ಕ್ಲಾಸ್ ಲ್ಯಾಬ್ ಐತಿ ಆ್ಯಂಡ್ ಅದು ನಾನು ಇವಾಗ ಲ್ಯಾಬ್ ಪ್ರೋಗ್ರಾಮ್ಸ್ ಎಲ್ಲ ಬರ್ಕೊಂಡು ಕುಂತೀನಿ. ಇನ್ನೂ ಒಂದು ಲಾಸ್ಟ್ ಪ್ರೋಗ್ರಾಮ್ ಐತಿ, ಸಿಕ್ಕಾಪಟ್ಟೆ ಆಡ್ ಬರೋದೈತಿ ಇದು ಆ್ಯಂಡ್ ಅದನ್ನು ಕಂಪ್ಲೀಟ್ ಮಾಡಿದೆ. ಅದನ್ನು ಎಲ್ಲ ಮುಗೀತು ನಂದು ಇವತ್ತಿನ ಪ್ರೋಗ್ರಾಮ್ ಬರೀದೆಲ್ಲ ಕಂಪ್ಲೀಟ್ ಐತೆ. ಇವತ್ತು ನಾವು ಹೋಗ್ಬೇಕು ಲ್ಯಾಬ್ಗೆ. ಯಾವ ಲ್ಯಾಬ್ ಅನ್ನೋದು ಗೊತ್ತಿಲ್ಲ. ಫಸ್ಟ್ ಆಫ್ ಆಲ್ ನಾ ಹೇಳ್ಬೇಕಂದ್ರೆ ಏನೋ ಲ್ಯಾಬ್ ಐತಿ ಬರ್ಕೊಂಡು ಬರೀ ತಂದಾರಂತ, ಅದಕ್ಕೆ ಬರ್ಕೊಂಡು ಹೊಂಟೀನಿ. ಇನ್ನೂ ಹೆಸರು ಒಂದು ಬರೀಬೇಕು. ಮೊಹಮ್ಮದ್ ಇದೆ ನನ್ನ ಫಸ್ಟ್ ಕ್ಲಾಸ್ 6th ಸೆಮ್ಮದು. ಇನ್ನೂ ಮ್ಯಾಗ ಹೋಗ್ಬೇಕು. ಫೈನಲಿ ಕ್ಲಾಸ್ನಾಗ ಹೊಂಟೀವಿ, ಲ್ಯಾಬ್ಗೆ ಬಂದ್ವಿ. ಸರ್ಲಾದತ್ತ ಇವಾಗ ಕ್ಲಾಸ್ ಮುಗಿಸ್ಕೊಂಡು ರೂಮಿಗೆ ಬಂದ ಆ್ಯಂಡ್ ಇದ್ ಮುಂದೆ ಯಾವುದೇ ಕ್ಲಾಸ್ ಇಲ್ಲ. ನಾವು ಹೋಗಮ್ಮ ಊಟಕ್ಕೆ ಏನಾಯ್ತು ನೋಡಮ್ಮ. ಊಟಕ್ಕೈತಿ ಚಪಾತಿ, ಇದು ಪಲ್ಯ ಆ್ಯಂಡ್ ಬಟಾಟೆಕಾಯಿ ಪಲ್ಯ, ಗಜರಿಕಾಯಿ ಆ್ಯಂಡ್ ರೈಸ್. ನಾವು ಹೊಂಟೀನಿ ಬಿರಿಯಾನಿ ತರಕ್ಕೆ. ಯಾವ ವೆರೈಟೀಸ್ ಇರ್ತಾವೆ ನೋಡ್ಬೇಕು. ಆರ್ಡರ್ ಅಂತೂ ಅಲ್ಲಿ ಹೋಗಿ ಮಾಡಬೇಕಾಗುತ್ತೆ. ಲೆಟ್ಸ್ ಗೋ. ಅನನ್ಯ ಹೋಟೆಲ್ನಲ್ಲಿ ಬಿರಿಯಾನಿ 7 ಗಂಟೆಗೆ ಸ್ಟಾರ್ಟ್ ಆಗ್ತದಂತ. ನಾನು ರಾಜಣ್ಣ ಹೋಟೆಲ್ಗೆ ಹೊಂಟೀನಿ. ಓನ್ಲಿ ಎಗ್ ರೈಸ್ ಆರ್ಡರ್ ಮಾಡೋ ಮೇಲೆ ಎಗ್ ರೈಸ್ ತೊಗೊಂಡು ಸೀದಾ ರೂಮಿಗೆ ಹೋಗಮ್ಮ, ಯಾಕಂದ್ರೆ ಸಿಕ್ಕಾಪಟ್ಟೆ ಹಶು ಆಗೈತೆ ನಮ್ಗೆ ಇವಾಗ. ವಾಚ್ಮ್ಯಾನ್ ಅಂಕಲ್ ಅದು ಬ್ಯಾಗ್ ಚೆಕ್ ಮಾಡ್ತಾರೆ ನೋಡಮ್ಮ. ಒಳಗೆ ಎಗ್ ರೈಸ್ ಐತಿ. ಲೆಟ್ಸ್ ಗೋ. ಏನು ಮಾಡ್ತಾರೆ ನೋಡಮ್ಮ. ಫೈನಲಿ ಹಾಸ್ಟೆಲ್ ಒಳಗೆ ಬಂದ್ಯೋ. ಎಗ್ ರೈಸ್ ಮಸ್ತ್ ಟೇಸ್ಟ್ ಐತೆ ಎಗ್ ರೈಸ್ ಆ್ಯಂಡ್ ದುರಂಧರ್ ಮೂವಿ. ಲೆಟ್ಸ್ ಎಂಜಾಯ್. ಹಾಯ್ ಗೈಸ್, ಇವಾಗ ಆಗೈತಿ ರಾತ್ರಿ 1 ಗಂಟೆ 21 ನಿಮಿಷ ಆ್ಯಂಡ್ ನಾನು ಓದಾಕತ್ತೀನಿ GS1 ಪೇಪರ್ದು ಇಂಡಿಯನ್ ಸೊಸೈಟಿ. ಆ್ಯಂಡ್ ಇಂಡಿಯನ್ ಸೊಸೈಟಿದ್ರೊಳಗೆ ಏನೈತೆ ಅಂದ್ರೆ ಡೈವರ್ಸಿಟಿ ಬಗ್ಗೆ ಸಿಕ್ಕಾಪಟ್ಟೆ ಕೊಟ್ಟಿದ್ದಾರೆ. ಕಲ್ಚರಲ್ ಡೈವರ್ಸಿಟಿ ಆಗಿರ್ಬೋದು, ಲಿಂಗ್ವಿಸ್ಟಿಕ್ ಡೈವರ್ಸಿಟಿ ಆಗಿರ್ಬೋದು. ಡೈವರ್ಸಿಟಿ ಇಟ್ ಮೀನ್ಸ್ ಹೆಂಗಿರುತ್ತೆ ಅಂದ್ರೆ, ಈಗ ಸದ್ ನಮ್ಮ ಇಂಡಿಯಾ ಸಿಕ್ಕಾಪಟ್ಟೆ ಡೈವರ್ಸಿಟಿ ಐತಿ. ಈಗ ಜಿಯೋಗ್ರಫಿಕಲ್ ಡೈವರ್ಸಿಟಿ ಐತಿ, ಸಿಕ್ಕಾಪಟ್ಟೆ ಡೈವರ್ಸಿಟಿ ಐತಿ. ನಾವು ಯಾವ ಥರ ನಾವು ಇಷ್ಟು ಡೈವರ್ಸಿಟಿ ಇದ್ರೂ ಯಾವ ಥರ ನಾವು ಮ್ಯಾನೇಜ್ ಮಾಡಾಕತ್ತೀವಲ್ಲ, ಈ ಯೂನಿಟಿ ಹೆಂಗೆ ಮಾಡಾಕತ್ತೀವಲ್ಲ ಅದ್ರ ಬಗ್ಗೆ ಸಿಕ್ಕಾಪಟ್ಟೆ ಐತಿ. ಇಂಡಿಯನ್ ಸೊಸೈಟಿ ಪೂರ್ತಿ ಅದ್ರ ಬಗ್ಗೆ ಐತೆ ಅಂತ ಅನ್ಕೊಂಡಿನಿ. ಆ್ಯಂಡ್ ಇವಾಗ ನಾವು ಅದೇ ಓದಾಕತ್ತೀನಿ ಆ್ಯಂಡ್ ಇನ್ನೊಂದು ತಾಸು ಕುಂತು ಓದ್ತೀನಿ. ಈಗ 1:21 ಆಗೈತಿ. 2:21 ತನಕ ಕುಂತು ಓದ್ಬೇಕು ಆ್ಯಂಡ್ ಸಿಕ್ಕಾಪಟ್ಟೆ ಫೋಕಸ್ಡ್ ಆಗಿ ಓದ್ಬೇಕು. ಲೆಟ್ ಗೆಟ್ ಸ್ಟಾರ್ಟ್. ಇವಾಗ ಟೈಮ್ ಆಗೈತಿ ರಾತ್ರಿ 3 ಗಂಟೆ ಆ್ಯಂಡ್ ನಾನು ಓದಾಕತ್ತೀನಿ ಆರ್ಟ್ ಆ್ಯಂಡ್ ಕಲ್ಚರ್. ಆರ್ಟ್ ಆ್ಯಂಡ್ ಕಲ್ಚರ್ ಅಂದ್ರೆ ಈಗ ಟೆಂಪಲ್ಸ್ ಬಗ್ಗೆ ಇರುತ್ತೆ. ಆ್ಯಂಡ್ ಈಗ ಸದ್ದ ನಾವು ಕರ್ನಾಟಕದವರು ಆ್ಯಂಡ್ ಇಲ್ಲಿ ಹೆಂಗದ ಅಂದ್ರೆ ರಾಕ್ ಟೆಂಪಲ್ ಅಂದ್ರೆ ಒಂದು ಬೆಟ್ಟ ಕಡ್ದಿರ್ತಾರೆ, ಆ ಬೆಟ್ಟದಾಗೆ ಟೆಂಪಲನ್ನು ಕಟ್ಟಿರ್ತಾರೆ. ಈಗ ಸದ್ ನಾವು ಬಾದಾಮಿ ಅನ್ಬೋದು. ಈ ಥರ ಅದ್ರ ಬಗ್ಗೆ ಸ್ಟಡಿ ಮಾಡೋದೈತಿ ಸಿಕ್ಕಾಪಟ್ಟೆ. ಹಿಂದೆ ಇಂಡಿಯನ್ ಸಿವಿಲೈಸೇಷನ್ ಅದು ಅವಾಗ ಹೆಂಗೆ ಐತಿದ್ದು ಅದ್ರ ಬಗ್ಗೆ ಐತೆ. ಆ್ಯಂಡ್ ಕಲ್ಚರ್ ಬಗ್ಗೆ, ದ ವೇ ಆಫ್ ಪೀಪಲ್ ಲಿವಿಂಗ್ ಅದ್ರ ಬಗ್ಗೆ ಐತಿ. ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ಐತಿ ದ ಆರ್ಟ್ ಆ್ಯಂಡ್ ಕಲ್ಚರ್. ಇವಾಗ ಅದೇ ಓದಾಕತ್ತೀನಿ ಆ್ಯಂಡ್ ಇವಾಗ ಸ್ಟಾರ್ಟ್ ಮಾಡಬೇಕು. 3 ಗಂಟೆ 2 ನಿಮಿಷ ಆಗೈತಿ. ಲೆಟ್ ಸಿ ದ ಟೈಮ್. ಕಾಣಿಸೋದಿಲ್ಲ ಅನ್ಕೋತೀನಿ. ಇವಾಗ ಎಷ್ಟಾಗೈತೆ. ಲೆಟ್ ಗೆಟ್ ಸ್ಟಾರ್ಟ್. ಅನದರ್ 1 hour. ಯಾಕಂದ್ರೆ 4 ಗಂಟೆಗೆ ನಾನು ಮಲ್ಕೋಬೇಕು. ಟೈಮ್ ಆಗೈತಿ 4 ಗಂಟೆ. ಲೆಟ್ಸ್ ಸಿ. ಇನ್ನು ಮುಗ್ದಿಲ್ಲ ಓದೋದು ಆ್ಯಂಡ್ ಸಿಕ್ಕಾಪಟ್ಟೆ ನಿದ್ದೆ ಬರತೈತಿ ಆ್ಯಂಡ್ ಇನ್ನೂ ಒಂದು 4:15 ತನಕ ಓದ್ತೀನಿ. ಲೆಟ್ಸ್ ಗೆಟ್ ಸ್ಟಾರ್ಟ್. ಓದೋದೆಲ್ಲ ಕಂಪ್ಲೀಟ್ ಆಯ್ತಾ. ಇನ್ನು ಫುಲ್ ಕತ್ಲೈತಿ. 4:15 ಆಗೈತಿ ಟೈಮ್ ಆ್ಯಂಡ್ ರೂಮಿಗೆ ಹೊಂಟೀನಿ. ಗುಡ್ ನೈಟ್. ಹೋಗ್ಯಾಕ ಬಟ್ಟೆ ಕೊಟ್ಟಿದ್ದ, ಸಿಕ್ಕಾಪಟ್ಟೆ ಮಸ್ತಾಗಿ ಒಗ್ದಿದ್ದಾರೆ ಅನ್ಸುತ್ತೆ. ಎಲ್ಲ ಒಣ ಹಾಕ್ಬೇಕು ಇವಾಗ. ಎಲ್ಲ ಬಟ್ಟೆ ಒಣ ಹಾಕಿದೆ. ಇಲ್ಲಿ ಸೀದಾ ಇಲ್ಲಿಷ್ಟು ಐತಿ ಆ್ಯಂಡ್ ಇಲ್ಲಿಷ್ಟು ಐತಿ.
ಇವಾಗ ಬಕೆಟ್ ಖಾಲಿ ಐತಿ, ಹೋಗಿ ಶಿಸ್ತಾಗಿ ಜಳಕ ಮಾಡೋವು ಆ್ಯಂಡ್ ಲೆಸ್ ಆಮ್ಯಾಗ ನಾಷ್ಟಕ್ಕೆ ಹೋಗಮ್ಮ. ನಾಷ್ಟಕ್ಕೆ ಹೋಗಮ್ಮ, ಸಿಕ್ಕಾಪಟ್ಟೆ ಶೂ ಆಗೈತಿ ಆ್ಯಂಡ್ ಫೈನಲಿ ಎಲ್ಲ ಜಳಕಾತೆಲ್ಲ ಮುಗೀತ. ಲೆಟ್ಸ್ ಗೋ. ಫೈನಲಿ ನಾಷ್ಟತೆಲ್ಲ ಮುಗೀತ ಆ್ಯಂಡ್ ಇವಾಗ ನಾವು ಕ್ಲಾಸಿಗೆ ಹೋಗ್ಬೇಕು. ಟೈಮ್ ಇಲ್ಲ, 9:06 ಆಗೈತಿ. 9 ಗಂಟೆಗೆ ಸ್ಟಾರ್ಟ್ ಆಗುತ್ತೆ.